ಎಲ್ರಿಗೂ ನಮಸ್ಕಾರ ಮಾಸ್ಟರ್ಸ್, ಹಾಗೆ ಎಲ್ಲ ಸೀನಿಯರ್ ಮಾಸ್ಟರ್ಸ್ಗೂ ಗಣ್ಯರಿಗೂ ನಮಸ್ಕಾರ ಹೇಳ್ತಾ, ಒಂದು ಅದ್ಭುತವಾದ ಕಾರ್ಯಕ್ರಮ ಸೃಷ್ಟಿಯಾಗಿದೆ ಇವತ್ತು. ತುಂಬ ಆನಂದ ಆಗ್ತಿದೆ. ಅದು ನಮ್ಮ ಮೈಸೂರಲ್ಲಿ ಎಷ್ಟೋ ಪರಿಶ್ರಮ ಇದೆ ಇಲ್ಲಿ. ಮೇಡಮ್ದಾಯಿತು, ಬಿಗಿನಿಂಗಿಂದ ನಾನು 2011ಕ್ಕೆ ಮೈಸೂರಿಗೆ ಬಂದಾಗಿಂದ ಕೂಡ ಇದು ಯಾವಾಗ ಆಗುತ್ತೆ ಈ ಥರ ಅಂತ, ಇದಕ್ಕಿಂತ ಹೆಚ್ಚಾಗಬೇಕು ಒಂದು ಮಟ್ಟಕ್ಕೆ ಸೃಷ್ಟಿಯಾಗಿದೆ. ಇದರಿಂದ ಎಷ್ಟೋ ಮಾಸ್ಟರ್ಸು ಪರಿಶ್ರಮ ಇದೆ, ಎಷ್ಟೋ ಕ್ಲಾಸಸ್ ನಡೀತಾ ಇದೆ. ಅದ್ರ ಜೊತೆ ಸಂಧ್ಯಾ ಮೇಡಮ್ ಹೇಳಿದ ಥರ ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಯಾರೂ ಖಾಲಿ ಕುತ್ಕೋಬಾರ್ದು. ಇನ್ಮೇಲೆ ಯಾರು ಧ್ಯಾನ ಕಲ್ತಿದ್ದಾರೆ ನೆಕ್ಸ್ಟ್ ಡೇನೇ ಹೇಳೋಕ್ಕೆ ಶುರು ಮಾಡಬೇಕು. ಯಾಕಂದರೆ ನಮಗೆ ಎಷ್ಟೋ ಸೆಂಟರ್ಸ್ ಆಗಬೇಕು. ಒಂದು ನೆಕ್ಸ್ಟ್ ಇಯರ್ಗೆ ಒಂದು 100 ಸೆಂಟರ್ಸ್ ಮೇಲೆ ರೆಡಿ ಆಗಬೇಕು ಮೈಸೂರಲ್ಲಿ. ಅದು ನಮ್ಮ ಟಾರ್ಗೆಟ್. ಒಂದು 50 ಪಿರಮಿಡ್ಗಳು ಆಗಬೇಕು. 50 ಪಿರಮಿಡ್ಗಳು ಹೇಳಿ, 50 ಪಿರಮಿಡ್, 50 ಪಿರಮಿಡ್, 50 ಪಿರಮಿಡ್ 6 ತಿಂಗಳಲ್ಲಿ ಆಗಬೇಕು. 1 ವರ್ಷ ಅಲ್ಲ, 6 ತಿಂಗಳಲ್ಲಿ ಆಗಬೇಕು. ಯಾರ್ಯಾರು ಕಟ್ತೀರಿ ಕೈ ಎತ್ತಿ ಪಿರಮಿಡ್ ಮೇಡಮ್. ನೆಕ್ಸ್ಟು ಕತ್ತಿ ಎತ್ತಿ, ಮೈಸೂರಲ್ಲೆಲ್ಲ ಕೈ ಎತ್ತಬೇಕು. ಎಲ್ಲ ಬರುತ್ತೆ ಮೇಲೆ, ಎಲ್ಲ ಕೊಡೋಕೆ ರೆಡಿ ಇದ್ದಾರೆ, ನೀವು ರೆಡಿ ಇಲ್ಲ ಅಷ್ಟೇ. ನಮ್ಮ ಅಂತರಂಗ ಶುದ್ಧಿ ಆದರೆ ಎಲ್ಲ ಬರುತ್ತೆ, ಇಲ್ಲಿಗೆ ಬರುತ್ತೆ. ನಾನು ಪಿರಮಿಡ್ ವ್ಯಾಲಿಗೆ ಹೋದಾಗ PMC ಪ್ರದೀಪು, ನಾನು, ರಾಮು ಸರ್ ಇದ್ವಿ. PMC ಅವರು ಪತ್ರಿ ಸರ್ ಹೇಳಿದ್ರು 2025 ಆದಮೇಲೆ ಇರತಕ್ಕಂಥ ದುಡ್ಡು ಎಲ್ಲ PSS ಬರುತ್ತಂತೆ. ಯಾಕಂದರೆ ಕಾಯ್ತಾ ಇದ್ದಾರೆ ಮೇಲಿನ ಲೋಕದಲ್ಲಿ, ಕೆಲಸ ಮಾಡೋರು ಇಲ್ಲ ಅಷ್ಟೇ. ಅದು ಮಹಾತರ ಬಾಬಾಜಿ ಮೆಸೇಜ್ ಕೊಟ್ಟಿದ್ದದು ನೋಡಿ. ಹಾಗಾಗಿ ಮಾಸ್ಟರ್ಸ್, ನಮಗೆ ನಿನ್ನೆ ಧ್ಯಾನ ಗ್ರಾಮೀಣ ಇತ್ತು. ಎಂಥ ಅದ್ಭುತವಾಗಿತ್ತು ಅಂದರೆ, ಆ ಇನ್ನೋಸೆನ್ಸು, ಅಲ್ಲಿ ಕೇಳಿರ್ತಕ್ಕಂಥ ಧ್ಯಾನ, ಒಂದೊಂದು ಬೀಜ ಎಲ್ಲ ಕಡೆ ಹಾಕ್ತಿದ್ವಿ ನಾವು. ಇವಾಗ ಲಾಸ್ಟ್ ಒಂದು ಬಂಡ್ರಳ್ಳಿ ಅಂತ KR ನಗರ ತಾಲೂಕಲ್ಲಿ ಮಾಡಿದ್ವಿ. ಅದಾದಮೇಲೆ ಸೋಸ್ಲ, ಅಲ್ಲಿ ಕೂಡ ಒಂದು ಪಿರಮಿಡ್ ಇದೆ. ಅದೆಲ್ಲ ಗೊತ್ತೇ ಇರಲಿಲ್ಲ ಪಿರಮಿಡ್ ಇದೆ ಅಂತ. ಡಿ ನರಸೀಪುರದ ಹತ್ರ ಆ ಪಿರಮಿಡ್ಡು ಬೆಳಕಿಗೆ ಬಂತು. ಅಂದರೆ ನಾವು ಪ್ರಯತ್ನ ಮಾಡಿದ್ರೆ ಬರ್ತಾವೆ ಬೆಳಕಿಗೆ, ಸುಮ್ಮನೆ ಕೂತ್ರೆ ಆಗಲ್ಲ ನೋಡಿ. ಪ್ರಯತ್ನ ಮಾಡೋದಕ್ಕೆ ಇದು ಸೃಷ್ಟಿಯಾಗಿದೆ. ಆಗಲ್ಲ ಅಂತಿದ್ರೆ ಆಗಲ್ಲ. ಸೊ ಹಾಗಾಗಿ ಮಾಸ್ಟರ್ಸ್, ಎಷ್ಟೋ ಕೆಲಸ ಇದೆ ನೋಡಿ. ಧ್ಯಾನ ಗ್ರಾಮೀಣ ಪ್ರತಿ ತಿಂಗಳು 2ನೇ ಶನಿವಾರ ನಡೆಯುತ್ತೆ. ನೆಕ್ಸ್ಟ್ ಮ್ಯಾಗ್ಝಿನ್ ಬರ್ತಾ ಇದೆ ನಮಗೆ ಮೈಸೂರಿಗೆ, ಧ್ಯಾನ ಮೈಸೂರು ಅಂತ ಮ್ಯಾಗ್ಝಿನ್ ಶುರು ಮಾಡಿದ್ದೀವಿ ಇವಾಗ. ಅದು ಆಲ್ಮೋಸ್ಟ್ ಕೆಲಸ ಆಗಿದೆ. ಧ್ಯಾನ ಮೈಸೂರು, ಯಾಕಂದರೆ ಎಷ್ಟೊಂದು ಇವೆಂಟ್ಸ್ ನಡೀತಿದೆ ಇವಾಗ. ಆನ್ಲೈನ್ ಕ್ಲಾಸಸ್ ನಡೀತಿದೆ, PSSM ಮೈಸೂರು ನಡೀತಿದೆ, ಜೈ ಹೋಮ್ ಮೆಡಿಟೇಷನ್ ನಡೀತಿದೆ. ಇದೆಲ್ಲ ಆಗಬೇಕು ನಾವು. ಅಲ್ಲಿರ್ತಕ್ಕಂಥ ಜ್ಞಾನ ನೋಡಿ, ಎಷ್ಟು ಕ್ಲಾಸ್ ಮಾಡಿದ್ರು, ಏನು ವಿಸ್ಡಮ್ ಬಂತು. ಪ್ರತಿಯೊಬ್ಬ ಮೈಸೂರಿಗೆ ಹೋಗಬೇಕು. 14 ಲಕ್ಷ ಪಾಪ್ಯುಲೇಷನ್ ಇದೆ ಮೈಸೂರಲ್ಲಿ, ಸಾಂಸ್ಕೃತಿಕ ನಗರಿ. ಧ್ಯಾನ ಗೊತ್ತಿಲ್ಲ, ಹೆಂಗೆ ಸಂಸ್ಕಾರ ಬರುತ್ತೆ? ಧ್ಯಾನ ಗೊತ್ತಿಲ್ಲ ಅಂದರೆ ಸಂಪೂರ್ಣ ಆಗಲ್ಲ ಸಂಸ್ಕಾರ. ಪೂಜೆ ಸ್ತೋತ್ರ ಮಾಡ್ತಿದೀಯಾ, ಬಟ್ ಧ್ಯಾನ ಇಲ್ಲಂದ್ರೆ ಆ ಸಂಸ್ಕಾರಕ್ಕೆ ಅರ್ಥ ಬರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಟೈಮ್ ವೇಸ್ಟ್ ಮಾಡಬೇಡಿ. ಧ್ಯಾನ ಗ್ರಾಮೀಣ ಆನ್ಲೈನ್ ಕ್ಲಾಸಸ್ಸು, ಅದಾದಮೇಲೆ ಮನೆ ಧ್ಯಾನ. ಒಂದು ಮೇಡಮು 41 ಡೇಸ್ ಮಾಡಿದ್ರು, ನಾವೊಂದು 56 ದಿನ PSSM ಮೈಸೂರು ಕಡೆ ಮಾಡಿದ್ವಿ. ಅಂದರೆ ಪ್ರತಿ ಮನೆಗೂ ಹೋಗ್ಬೇಕು ಧ್ಯಾನ. ಸೊ ಎಷ್ಟೋ ಕೆಲಸ ಇದೆ, ಎಲ್ಲ ರೆಡಿ ಆಗ್ಬೇಕು. ನೀವೆಲ್ಲ ರೆಡಿಯಾಗಿ ಮನೆ ಧ್ಯಾನಕ್ಕೆ ಪ್ರತಿ ಎಲ್ಲೆಲ್ಲಿ ನಡೆಯುತ್ತೆ ಅಲ್ಲೆಲ್ಲಿ ಹೋಗಿ ಪ್ರಚಾರಕ್ಕೆ. ಯಾಕಂದ್ರೆ ಬೇರೆ ಸೂನ್ ಆಗಬೇಕು. ಧ್ಯಾನ ಮೈಸೂರು, ಸಸ್ಯಾಹಾರ ಮೈಸೂರು. ಅದಾದಮೇಲೆ ಮುಂದೆ ಬರ್ತಕ್ಕಂಥ ಕಷ್ಟಗಳು ಸುಮಾರು ಬರುತ್ತೆ. ಪ್ರಕೃತಿ ಎಷ್ಟೋ ವಿಕೋಪ ತೋರಿಸ್ತಾ ಇದೆ. ಯಾಕಂದರೆ ಎಲ್ಲರೂ ಎದ್ದೇಳಿ ಅಂತ ತೋರಿಸ್ತಾ ಇದೆ. ಬಟ್ ಜಿನ್ನು ಮಲಗ್ತಾ ಇದ್ದಾರೆ. ಮಲ್ಕೊಂಡವರು ಹಂಗೆ ಮಲ್ಕೊಂತಾರೆ ಖಂಡಿತ. ಯಾಕಂದರೆ ಅಷ್ಟು ಪರೀಕ್ಷೆಗಳು ಶುರುವಾಗುತ್ತೆ ಭೂಮಿ ಮೇಲೆ. ಸೊ ನನ್ನ ಮನವಿ ಮಾಸ್ಟರ್ಸ್, ಯಾರ್ಯಾರು ಮೈಸೂರು ಇದ್ದೀರಿ ಎಲ್ಲರೂ ಕೂಡ ಶಾಂತಲಾ ಮೇಡಮ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾರೆ. ಪ್ರತಿ ಬುಧವಾರ ಕೂಡ ಹೊರಗಡೆ ಪ್ರಚಾರಕ್ಕೆ ಹೋಗ್ತಾರೆ. ಎಲ್ಲರೂ ಬನ್ನಿ. ಎಲ್ಲರೂ ಕೈ ಜೋಡಿಸಿದಾಗ ಏನಾಗುತ್ತೆ, ಬೇಗ ಪತ್ರಿ ಸರ್ ಕನಸೇನಿದೆ ಅದು ಈಡೇರುತ್ತೆ. ಗುರುಗೆ ನಾವೇನು ಕೊಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳ್ತಾರೆ, ನಾವೇನು ಅನ್ಕೋತೀವಿ ಪತ್ರಿ ಸರ್ಗೋಸ್ಕರ ಕೆಲಸ ಮಾಡ್ತೀವಿ ಅಂತ. ಅಸಂಭವ ಅದು. ನಾವು ನಮ್ಮ ಉದ್ಧಾರಕ್ಕೋಸ್ಕರ ಆ ಗುರು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಆಪರ್ಚುನಿಟಿ ನಮಗೆ ಅದು ಕೆಲಸ ಮಾಡೋಕ್ಕೆ. ಹಾಗಾಗಿ ಅದಾದಮೇಲೆ KR ಪೇಟೆಯಲ್ಲಿ ನೆಕ್ಸ್ಟು 1008 ರ್ಯಾಲಿ ನಡೀತಾವಂತೆ ನೋಡಿ. ಅಲ್ಲಿಂದ ಶುರು ಆಗುತ್ತಂತೆ 1008 ರ್ಯಾಲಿಗೆ. ಸೊ ಈ ಥರ ಎಲ್ಲ ಈವೆಂಟ್ಸ್ ಎಲ್ಲ ಲೈನಲ್ಲಿದ್ದಾವೆ ನಮಗೆ. ಹಾಗಾಗಿ ಎಲ್ಲರೂ ಆ ಒಂದು ಧ್ಯಾನ ಸಾಧನೆ ಜೊತೆ, ಸ್ವಾಧ್ಯಾಯ ಸಾಧನೆ ಜೊತೆ
ಸೇವಾ ಸಾಧನೆ ಕೂಡ ಮೋಸ್ಟ್ ಇಂಪಾರ್ಟೆಂಟ್ PSSM ಅಲ್ಲಿ ಮಾಡಿ ಅಂತ ಹೇಳ್ತಾ ಶಾಂತಲಾ ಮೇಡಮ್ಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಥ್ಯಾಂಕ್ ಯು ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.